ಬನ್ನಿ ಒಂದು ಬೆಳ್ಳುಳ್ಳಿ ರೈಸ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅತಿ ಸುಲಭದಲ್ಲಿ ಬ್ಯಾಚುಲರ್ಸ್ ಕೂಡ ಮಾಡ್ಕೋಬೋದು. ಬನ್ನಿ ಮೊದಲಿಗೆ ಅದಕ್ಕೆ ಏನೇನು ಬೇಕು ಅಂತ ಹೇಳಿಬಿಟ್ಟು ಸಾಸಿವೆ 1 ಟೇಬಲ್ ಸ್ಪೂನ್ ಸಾಸಿವೆ, 1 ಟೇಬಲ್ ಸ್ಪೂನ್ ಜೀರಿಗೆ ಮತ್ತು ಸ್ವಲ್ಪ ಶೇಂಗದ ಕಾಳು, 1 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಬೇಳೆ, ಬೆಳ್ಳುಳ್ಳಿ ಒಂದು ಅರ್ಧ ಕಪ್ಗಿಂತ ಕಮ್ಮಿ, ಕರಿಬೇವಿನ ಸೊಪ್ಪು ಒಂದೆರಡು ಬ್ಯಾಡಗಿ ಮೆಣಸಿನ್ಕಾಯಿ, ಆಮೇಲೆ ಬೆಳ್ಳುಳ್ಳಿನ ಒಂದು ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಸಣ್ಣಗೆ ಜಜ್ಜಿಟ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಜಜ್ಜಿದ್ದೀನಿ. ಇಷ್ಟು ಜಜ್ಜಿದರೆ ಸಾಕು, ಪೂರ್ತಿ ಜಜ್ಜಬಾರ್ದು, ತರಿಯಾಗಿರಬೇಕು. ನೋಡಿ ಈ ಥರ. ಇವಾಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು 4 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕ್ಕೊಂಡೆ. ಇವಾಗ 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀನಿ. ಅದು ಆದಮೇಲೆ ಇವಾಗ ಶೇಂಗದ ಕಾಳನ್ನ ಹಾಕ್ಕೊಂಡಿದ್ದೀನಿ. ಶೇಂಗದ ಕಾಳನ್ನ ಸ್ಕಿಪ್ ಮಾಡೋರು ಸ್ಕಿಪ್ ಮಾಡ್ಬೋದು. ನಾವು ಹಾಕ್ಕೊಂಡಿದ್ವಿ. ಶೇಂಗದ ಕಾಳು ಎಲ್ಲ ಹುರಿದ ಮೇಲೆ ಒಂದೆರಡು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವಿನ ಎಲೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೋಬೇಕು. ತರಿಗೆ ರುಬ್ಬಿಟ್ಟಿರೋ ಬೆಳ್ಳುಳ್ಳಿನೆಲ್ಲ ಇದಕ್ಕೆ ಹಾಕ್ಕೋತಾ ಇದ್ದೀನಿ. ನೋಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಸಿ ಬೆಳ್ಳುಳ್ಳಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಇವಾಗ 1 ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ನೋಡಿ ಹಾಕ್ಕೊಂಡು ಚೆನ್ನಾಗಿ ಸಣ್ಣ ಉರಿನಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಬೇಯಿಸ್ಬಾರ್ದು, ಮತ್ತೆ ಸೀದೋಗುತ್ತೆ. 1 ನಿಮಿಷ ಬೇಯಿಸಿದರೆ ಸಾಕು. ಬೇಯಿಸ್ಬಿಟ್ಟು ಇವಾಗ ರೈಸ್ನ ಹಾಕ್ಕೋತಾ ಇದ್ದೀನಿ. ನಾನು ಇವಾಗಲೇ ಮಾಡಿರೋ ರೈಸ್ನ ಹಾಕ್ಕೋತಾ ಇದ್ದೀನಿ. ನೀವು ಬೇಕಿದ್ದರೆ ಮುಂಚೆ ಉಳಿದಿರೋ ರೈಸ್ ಕೂಡ ಹಾಕ್ಕೋಬೋದು. ನೋಡಿ ಹಾಕ್ಕೊಂಡ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಇದಾಗ್ತಿದೆ. ಒಂದ್ಸಲ ಈ ರೈಸ್ ಮಾಡಿಬಿಟ್ಟು ಮಕ್ಕಳಿಗೆ ಏನಾದರೂ ಕೊಟ್ಟರೆ ಇನ್ನೊಂದ್ಸಲಿ ಕೇಳಿ ತಿಂತವೆ ಮಕ್ಕಳು. ಅಷ್ಟು ಚೆನ್ನಾಗಿರುತ್ತೆ ಇದು ಬೆಳ್ಳುಳ್ಳಿ ರೈಸು. ಈರುಳ್ಳಿ ಬೇಡ, ಏನೂ ಬೇಡ. ಇಷ್ಟೇ ಸ್ವಲ್ಪ 4-5 ಇಂಗ್ರೀಡಿಯೆಂಟ್ಸಲ್ಲಿ ಈ ರೈಸ್ನ ಮಾಡ್ಕೋಬೋದು. ಅತಿ ಸುಲಭದಲ್ಲಿ ಮತ್ತು ಅತಿ ಬೇಗನೆ. ರಾತ್ರಿ ಉಳಿದಿರೋ ರೈಸ್ ಕೂಡ ಮಾಡ್ಕೋಬೋದು. ನೋಡಿ ಫೈನಲಿ ಬೆಳ್ಳುಳ್ಳಿ ರೈಸ್ ರೆಡಿ ಆಯಿತು. ನೋಡಿ ಎಷ್ಟು ಚೆಂದ ಬಂದಿದೆ ಅಂತ. ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.